ಆಯ್ದಡ ಆಯ್ದಡ ಇಲ್ಲಿ ಅದೇ ಅಗ್ನಿ ಸಂಬಂಧ ಸ್ಪರ್ಶ ಆದಂಥ ವಸ್ತ್ರ ನಿಂಗೊಂದು ಧರಿಸಿಪ್ಪಿ. ಈ ಇಲ್ಲಿ ಯೋಗ ಪ್ರಕಾರದ ಹಾಗೆ ಅದರ ಫಲಾನುಭವಕ್ಕೆ ರೆಡಿ ಇದ್ದು ಫಲ ಅದು ನಿಂಗೆ ಗೊತ್ತಿರೋ ಅಷ್ಟೇ. ಏನಾರು ಒಂದು ರೂಪದಲ್ಲಿ ಅದಕ್ಕೆ ಒಂದು ರೂಪಾಯಿ ಅಗ್ನಿ ಸ್ಪರ್ಶ ಇಕ್ಕು ಯಾವುದಾದ್ರು ಒಂದು ಸೂಕ್ಷ್ಮ ಮಾಡಿ ನೋಡ್ರೆ ಗೊತ್ತಪ್ಪಲು ಸಾಕು. ಕೆಲವರ್ತಿ ಊದುಬತ್ತಿ ಗಡ್ಡಿ ಅಥವಾ ನಾವು ಬಸ್ಸಲ್ಲಿ ಒಬ್ಬ ಬೇರೆ ಜನ ಏನಾದ್ರು ಅಥವಾ ಸಂದರ್ಭದಲ್ಲಿ ಬೀಡಿ ಎಳೆದಾದ್ರೆ ಏನೋ ಸಣ್ಣ ಕೆಲವರ್ತಿ ಬರೀ ಅದರ ಬೂದಿ ಬಿದ್ದರೆ ಸಾಕಾಗುತ್ತದೆ ಅಥವಾ ಅಲ್ಲಿಗೆ ಹೊಟ್ಟೆ ಹಪ್ಪದಿದ್ದು ಹಾಗೇನೋ ಅಗ್ನಿಸ್ಪರ್ಶ ಆದಂತಹ ಬಟ್ಟೆಯನ್ನು ಹುಟ್ಟೋದು ಅದು ಅಗ್ನಿ ಸ್ಪರ್ಶ ಅಂಗ್ಯಕ್ಕೂ ವಸ್ತ್ರಕ್ಕೂ ಆ ಹುಟ್ಟ ಶಾಲು ಯಾವುದಕ್ಕೂ ಯಾವುದೋ ಒಂದಕ್ಕೆ ಆಯ್ದು. ಅಥವಾ ನಾವೇನಾದ್ರು ಇಸ್ತ್ರಿ ಮಾಡುವಾಗ ಅದು ಜಾಸ್ತಿಯಾಗಿ ಕರಂಚಿ ಹೋಗದ ಸ್ಥಿತಿ ಹೆಂಗೆ ಅಂದರೆ ಅದು ಸಾಕು. ಮತ್ತು ಅಗ್ನಿಯ ತೊಂದರೆಗೆ ಇದ್ದು ಅದರ ಸೂಚಿಸಿದ ಜಟಾಧಾರಿಗೆ ಒಂದು ಅದೇ ಯಥಾರ್ಥನಿಗಳ ಕುಟುಂಬದಗಳದ್ದು ಅಲ್ಲ ಅದು. ತತ್ಕಾಲಕ್ಕೆ ಕೆಲವು ಸಮಯ ನಾವಲ್ಲಿ ವಾಸ ಮಾಡಿದ್ದು, ನಾವು ವಾಸ ಮಾಡಿ ಮಾರಾಟ ಮಾಡುವಾಗ ನಮ್ಮಿಂದ ಬಂದ ತಪ್ಪದು. ಈಗ ಒಂದು ಉಯ್ಯಾಲೆಯ ಹಳೆಯ ರೀತಿಯಲ್ಲಿ ಅದ 4 ಸೂತ್ರವನ್ನೇ ಒಳದಕ್ಕೆ ಪ್ರತಿಷ್ಠೆ ಮಾಡಿದ್ದದು. ಅದು ಅದನ್ನು ಮತ್ತೊಂದು ಕಡೆಗೆ ಹಾಕಲೆ ಆ ಸಂದರ್ಭಕ್ಕೆ ಮತ್ತೆ ಪರಿಹಾರಕ್ಕೆ ಒಂದು ಪರಿಹಾರ ಹೇಳಿಕು ವಿಷಯ ಅದಕ್ಕದು ಪ್ರಶ್ನೆ ಕೇಳಿಲ್ಲ ಮಾಡಿದ್ದಾಯ್ತು. ಆದರೆ ಅದು ಸಸೂತ್ರ ಹೇಳುವಂಥ ಸ್ಥಿತಿ ದೇವರ ಒಂದು ತೃಪ್ತಿ ಆಯ್ದಿಲ್ಲ. ಈ 4 ಸೂತ್ರ ಮನೆ ಒಳಗೆ ಅಲ್ಲೇ ನಿಲ್ಲಿಡೋದು ಆ ಉಯ್ಯಲು. ಅದಕ್ಕೆ ನಾವು ಮಾರಾಟ ಮಾಡುವಾಗ ಅವು ತಕ್ಕೊಳ್ತಾ ಹೇಳೋ ದೃಷ್ಟಿಯಿಂದ ನಾವು ಮಾಡಿದ್ದಲ್ಲ ನಮ್ಮ ಆ ದೋಷಕ್ಕೆ ನಾವು ಹೊಣೆ ಆಯ್ತು. ದೋಷಕ್ಕೆ ಈಗ ಅದಕ್ಕೆ ಪರಿಹಾರ ಮಾಡಲೇ ಈಗ ಅಲ್ಲೇ ಜಟಾಧಾರಿಗೆ ಅಂತೂ ಆಗುತ್ತಾ ಇಲ್ಲ. ಪಡ್ರಲ್ಲಿ ಈಗೆಲ್ಲ ಕಾರ್ಯ ಎಲ್ಲ ಸ್ಥಗಿತ ಇದು. ಯಾವ ಕಾರ್ಯವೂ ಆಗುತ್ತಿಲ್ಲ, ಮಹಿಮೆ ಆಗುತ್ತಿಲ್ಲ, ತಂಬಿಲ ಇಲ್ಲ. ಇದೀಗ ಮಾರಾಟ ಮಾಡಿ ಎಷ್ಟು ವರ್ಷ ಆಯ್ತು? ಒಂದು 10 ವರ್ಷಕ್ಕೂ 10-15 ವರ್ಷದೊಳ. ಈಗ ನಿಂಗೆ ಗುಡಿ ಮಾಡಿದ್ದಲ್ಲಿ ಅಲ್ಲೇ ಅಲ್ಲ ಬೇರೆ ಜಾಗಲೇ? ಬೇರೆ ಜಾಗ ಬೇರೆ ಅದು. ಈಗ ಅದಕ್ಕೆಲ್ಲ ನಡೆಸೋಲ್ಲವ? ಒಬ್ಬ ವ್ಯಕ್ತಿಗೆ ಜವಾಬ್ದಾರಿ ಕೊಟ್ಟು ಅದಕ್ಕೊಂದು ಫಂಡ್ ಎಲ್ಲ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದ. ತಿಂಗಳ ಇದರಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದು ಅಲ್ಲ, ಹಣ ಕೊಟ್ಟು. ಅಪ್ಪು ಅಂದರದೇ ಅದು ನಮ್ಮ ಸಮಾಧಾನಕ್ಕೊಂದು ವ್ಯವಸ್ಥೆ ಅಷ್ಟೇ ಹೊರತು ಅದು ಯಥಾರ್ಥ ಆ 4 ಸೂತ್ರದ ಮನೆಯಲ್ಲಿ ಹಿಂದೆ ಪ್ರತಿಷ್ಠೆ ಮಾಡಿ ಅಲ್ಲೇ ಇದ್ದದ್ದು ಅದು. ಇದೀಗ ಅಷ್ಟೇ. ಎಷ್ಟು ದೂರ ಅಲ್ಲಿಂದ ಸ್ಥಾನ ಬಲ್ಲಾಟ ಮಾಡಿದ್ದು? ಎಷ್ಟು ದೂರಕ್ಕೆ? ಎಷ್ಟು ದೂರ ಅಲ್ಲಿ ಈ ಗುಡಿ ಕಟ್ಟಿದ್ದು? ತೊಂದರೆ ಇಲ್ಲ ಅಂತೂ ಅದಕ್ಕೊಂದು ಪರಿಹಾರ ಮಾಡಕ್ಕಾಯ್ತು. ಪರಿಹಾರ ಮಾಡಲಿ. ಈಗ ಅಲ್ಲಿ ಅಂತ ನಡೆಸ್ತಾ ಇಲ್ಲ, ಅದೇ ಕಷ್ಟ. ಅದು ಅಲ್ಲ, ಅದು ಗ್ರಾಮಕ್ಕೆ ಸಂಬಂಧಪಟ್ಟದು ಕಾಣ್ತು. ದೈವ ಗ್ರಾಮಕ್ಕೆ ಸಂಬಂಧಪಟ್ಟದು, ಪಡ್ರೆ ಗ್ರಾಮಕ್ಕೆ ಸಂಬಂಧಪಟ್ಟದು. ಪಡ್ರೆ ಹೇಳಿದ್ರೆ ಪೆರಲದ ಇದು ಸ್ವರ್ಗ ಆ ಮಧ್ಯೆಯಲ್ಲಿ ಅಲ್ಲಿ ಒಂದು ಮೂಲ ಸ್ಥಾನ ಇದ್ದು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಪಡ್ರೆ ಜಟಾಧಾರಿ ಸ್ಥಾನವೂ ಇದ್ದು, ಮಹಿಮೇಲಪ್ಪ ನಿತ್ಯ ದೀಪ ಮಾಡುವ ಬೇರೆ ಒಂದಿದ್ದು. ಮೂಲ ಸ್ಥಾನ ಒಂದು ಬೇರೆ, ಅದರ ಇದೀಪ ಬೇರೆ, ಆಯುಧ ದೀಪ ಸ್ಥಳ ಬೇರೆ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಇದೀಗ ಮೊಳಕಾಲು ಹೇಳುವಲ್ಲಿ ಅದರ ಮೂಲ ಸ್ಥಾನ ಮೊಳಕಾಲು. ಅಪ್ಪು ಉಯ್ಯಲೆಲ್ಲ ಇದ್ದದಲ್ಲಿ ಅಲ್ಲಿ ಅಲ್ಲಿ ಮೊದಲಿಗಿದ್ದವರ ಅದಕ್ಕೆ ಸಂಬಂಧಪಟ್ಟ ಪ್ರಧಾನ ಮನೆತನ ಆದಿಕ್ಕದು. ಆ ಜಾಗ ನಿಂಗೆ ತಕ್ಕೊಡೋದು. ಆ ತಕ್ಕೊಂಡಪ್ಪ ನಿಂಗೆ ಈ ಜಾಗ ಬಂತು, ಉಯ್ಯಾಲಿಪ್ಪ ಮನೆಗೆ ಸಿಕ್ಕಿತ್ತು, ಅದರ ಆರಾಧನೆ ಇತ್ತು. ನಿಂಗೆ ಮಾರುವಾಗ ಅದರ ಪರಿವರ್ತನೆ ಮಾಡಿದ್ದದು. ನಮ್ಮ ಆ ದೋಷ ನಾವಾಗ ನಮ್ಮ ಕುಟುಂಬಕ್ಕೆ ಸಂಭವಿಸಿತ್ತು ಹೇಳಿ. ಅಲ್ಲ, ಹಕ್ಕು ಬಾಧ್ಯತೆಗೆ ಇದ್ದು ಹೇಳಿದರೆ ನಾವಲ್ಲಿ ವಾಸ ಮಾಡುವಷ್ಟು ಸಮಯ ಇದ್ದು ನಾವು ಮಾಡಿಕೊಂಡು ಬಂದು
ನಾವು ಬಿಡ್ಲಪ್ಪಗೆ ಅದರ ಪರಿವರ್ತನೆ ಮಾಡಿತ್ತು. ಈಗ ಈ ಮಾರಾಟ ಮಾಡಿ ಈ ಸ್ಥಳ ಮುಸ್ಲಿಮ್ಸರು ಈ ಉಯ್ಯಾಲಡ್ಡು എടുക്കല താമസിക്കല അതിന് മാറ്റണം സ്വാമി ಹೇಳಿಕು ಅಷ್ಟಪ್ಪ ನಾವು ಅದಕ್ಕೆ ಪರಿವರ್ತನೆ ಮಾಡಿದ್ದಲ್ಲದ. ಯಥಾರ್ಥ ಅದು ಆ ಪ್ರಾರಂಭ ಕಾಲಘಟ್ಟಕ್ಕೆ ಅದು ಪ್ರತಿಷ್ಠೆ ಮಾಡಿದ್ದ ಅಲ್ಲಿ ಅಲ್ಲದ, ಆ ಮೂಲಲ್ಲಿ ಅಲ್ಲದ ಅಲ್ಲ. 4 ಸೂತ್ರ ಮನೇಲಿ 4 ಸೂತ್ರದ ಮನೇಲಿ ಇದ್ದದು ಅದೆಲ್ಲಿ ಮೇಲೆ ಮಾಳಿಗೆಲಿಯಾ ಕೆಳ ಅದೇ ಅದ ಮನೆ ಒಳಗೆ ಇರೇಕದ್ದು. ಅದರ ಪಲ್ಲಟ ಮಾಡಿದ ದೋಷ ಇದ್ದು ಮತ್ತೆ ಈಗ ಪ್ರಶ್ನೆ ಮಾಡಿಗಲ್ಲ ಹೋಪಾಗ ಅನಿವಾರ್ಯ ಕಾರಣ ಮತ್ತೆ ಎಂತೆಂತ ಮಾಡೋದಿಲ್ಲ. ಹಾಗೆ ನೋಡಿ ಒಂದು ಪರಿಹಾರ ಹೇಳಿಕು. ಆದರೆ ಆ ಸ್ಥಾನ ಭ್ರಂಶ ಮಾಡಿದ ದೋಷನವಾಗ ಬಂತು ನೋಡಿ. ಈಗ ಅವು ವಾಸ ಇಪ್ಪದಲ್ಲಿ ಇದು ಜಾಗ ಕೊಟ್ಟವು ಮೈಸೂರಿದ್ದು ಅಲ್ಲ, ಅವು ವಿಡಿಯೋ ಕಾಲಿಂಗ್ಗೆ ಸಿಕ್ಕುತ್ತಾವೆ. ಒಂದರಿ ಮಾತಾಡ್ಲಕ್ಕೆ ಬೇಕಾದರೆ ಅದರ ಬೇಡ ಬೇಡ ಈಗ ಈಗ ಆ ವಿಭಾಗಲ್ಲಿ ಇದೆ. ಏನಾರು ಅಗ್ನಿ ಅಪಾಯ ಬಂದ, ಏನಾರು ಸಣ್ಣ ಪುಟ್ಟದೋ ಕರೆಂಟ್ ಶಾಕೋ ಅಥವಾ ಏನಾರು ಈ ಕುಕ್ಕರಿಂದಲೋ ಹಾಗಿದ್ದೆಲ್ಲ ಕೆಲವರು ಸ್ಟವ್ ಬೆಂಕಿಯಿಂದ ಬಂತ ಅವಘಡಂಗೋ ಅದು ಅದೇ ವಿಭಾಗದಲ್ಲಿ. ಮತ್ತೆ ಈ ವಾಹನಲ್ಲಿ ಏನಾರು ಬೆಂಕಿ ಎದ್ದು ಹಂಗೇನಾರ ಅವಘಡ ಆದಿದ್ದ, ವಾಹನಕ್ಕೆ ಏನಾರು ಆಕ್ಸಿಡೆಂಟ್ ಆದಿದ್ದು ಅಲ್ಲ, ವಾಹನಲ್ಲೇ ಏನಾರು ಬೆಂಕಿಯಿಂದ ಏನಾರು ಎಲ್ಲರಿಗೆ ಶಾರ್ಟ್ ಹಪ್ಪೋದು ಅಷ್ಟು ಸಣ್ಣ ಬೆಂಕಿದ್ದು ಅಲ್ಲ. ವಾಹನ ಅಪಘಾತಕ್ಕೂ ಎಡೆ ಇದ್ದದು ಹೇಳಿದರೆ ಈ ಉಯ್ಯಾಲು ಹೇಳೋದು ದೈವ ಕೂಪಂಥ ವಾಹನ. ಅದು ಉಜ್ಜಾಲು ಹೇಳಿದರೆ ಅದು ದೇವರ ವಾಹನ ಅಲ್ಲದ, ದೇವರು ಕೂಪಂಥ ಅದು ಅಮ್ಮ ವಹಿಸುವಂಥದ್ದು ವಾಹನ. ವಹಿಸೋದು ವಾಹನ ಹೇಳಿದರೆ ವಹಿಸೋದು ಹೇಳಿ ಕೂಪದು ಬರುವುದು ಪಲ್ಲಕ್ಕಿ ಇದೆಲ್ಲ ದೇವರ ವಾಹನ. ಅದೇ ರೀತಿ ಉಯ್ಯಾಲು ದೇವರ ವಾಹನ. ದೇವರು ಕೂಪಂಥ ಪೀಠ ವಾಹನ ಅದು ಸಂಕೇತ. ಅದು ಅಂಥದ್ದರ ಪರಿವರ್ತನೆ ಮಾಡಿದ ದೋಷ ಇದ್ದು ಅದಕ್ಕೆ ಇಲ್ಲಿಗೆ ಪರಿಹಾರ ಕಂಡುಕೊಂಬ ಹೇಳಿದರೆ ಈಗ ಅಲ್ಲಿ ಈ ಪಡ್ರಲ್ಲಿ ಯಾವುದೇ ಕಾರ್ಯವೂ ಆಗುತ್ತಿಲ್ಲ. ಅಲ್ಲಿ ಮಹಿಮೆ ಆಗಿಕೊಂಡಿತ್ತು, ಅಲ್ಲಿ ಆ ಜಾಗೆಯಲ್ಲಿ ಆಗಿಕೊಂಡಿತ್ತು, ಆ ಜಾಗೆಯಲ್ಲಿ ಒಂದು ಸರ್ತಿ ಆದಲ್ಲ ಆಗಿಕೊಂಡಿತ್ತು. ನೋಡು ಅದಕ್ಕಿಂತ ಪರಿಹಾರ ಎಂತ ಸಾಧ್ಯ ಇದ್ದು ನೋಡಿಕಷ್ಟೇ. ಈ ಅಲ್ಲಿ ವಾಸ ಇದ್ದವರು ಆ ಮಾರಿದ್ದವರು ಅವರ ಹೆಸರೆಂತ? ಭೂಮಿ ಶ್ರೀ ಜಗತ್ಕುಮಾರ್ ಮೊಳಕಾಲುಳಿ ಅಲ್ಲ, ಶ್ರೀಕೃಷ್ಣ ಜಗತ್ಕುಮಾರ್ ಮೊಳಕಾಲು. ಶ್ರೀಕೃಷ್ಣ ಜಗತ್ಕುಮಾರ್ ಇವಿದ್ದವೀಗ ಶ್ರೀಕೃಷ್ಣ ಈಗ ಆದದಾತು
ಅದಕ್ಕೆ ಪರಿಹಾರ ಏನಾದ್ರು ಕಂಡುಕೊಳ್ಳಬೇಕು. ಪರಿಹಾರ ಕಂಡುಕೊಂಬ ಹೇಳಿದರೆ ಇಂದಿಗೆ ಅದರಲ್ಲಿ ಅಲ್ಲಿ ಈ ಜಟಾಧಾರಿಗೆ ಅಲ್ಲಿ ಯಾವುದೇ ಕಾರ್ಯವೂ ಆಗುತ್ತಿಲ್ಲ, ಎಲ್ಲ ನಿಂದು ಹೋಯ್ತು. ಈಗ ಅಲ್ಲಿ ಮಹಿಮೆ ತಂಬೆಲ್ಲ ಕೂಡ ನಿಲ್ಲಿಸಿದೆವು. ಅಲ್ಲೇನೋ ಅಲ್ಲಿನ ಆಡಳಿತ ವರ್ಗದಲ್ಲಿ ಬಂದದ ಇದೆಲ್ಲ ಆಗಿ ಕಾಂಪ್ಲಿಕೇಶನ್. ಅಲ್ಲಿ ಕೆಲವು ಯಾವುದು ಆಗುತ್ತಿಲ್ಲ. ಈಗ ಬರೀ ಒಂದು ದೀಪ ಮುಳುಗುವ ಸ್ಥಿತಿ ಮಾತ್ರ ಇಪ್ಪದು. ಅದರ ಮೂಲಸ್ಥಾನದಲ್ಲಿ ಏನೋ ಒಂದು ಸಣ್ಣ ವಾರ್ಷಿಕ ಅಲ್ಲ ನಿತ್ಯ ಅಲ್ಲ ತಿಂಗಳಿಗೆ ಒಂದರಿ ದುರ್ಗಾ ಪೂಜೆ ಹಾಗೇನೋ ಆಗುತ್ತಷ್ಟೇ. ಗಣಪತಿ ಹೋಮ ದುರ್ಗಾ ಪೂಜೆ ಬೇರೆ ಎಂತ ಅಲ್ಲಿ ಆಗುತ್ತಿಲ್ಲ. ಈಗ ಇಲ್ಲದ್ರೆ ಅಲ್ಲಿಗೆ ಏನಾದ್ರು ಪರಿಹಾರ ಮಾಡಿ ನೋಡ್ಲಾಗುತ್ತಿತ್ತು. ಈಗ ಆದದಕ್ಕೆ ದೇವರಲ್ಲಿ ಕ್ಷಮೆ ಕೇಳಿ ತಪ್ಪು ಆ ಬಗ್ಗೆ ಅಲ್ಲಿ ಏನಾದ್ರು ದೈವದ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದೊಂದು ಹಾಂ ಯಾವುದು ರಕ್ತೇಶ್ವರಿ ಶೈವಲ್ಲ ರಕ್ತೇಶ್ವರಿ ದೇವಿ ಶಾಕ್ತೆಯ ಅಲ್ಲ ಕಿಚ್ಚಬೇಕು. ಆದರೆ ಅದು ನಮ್ಮ ಈ ಪ್ರಕರಣಕ್ಕೆ ಅದಲ್ಲ ಆಳಿ. ಈಗ ನಾವು ಈಗ ಚಿಂತನೆಲ್ಲ ಮಾಡಿದ್ದು ರವಿಯಿಂದ ಚಿಂತನೆ ಮಾಡುವಾಗ ಕುಜಂಗ ಹೊಪಲಡಿಯ ಅದು ಆ ಪ್ರಕರಣಪ್ಪ ಬಕ್ಕದು. ಇನ್ನೊಂದು ಪ್ರಕರಣದ ಅದು ಅಲ್ಲಿಗೆ ಸೂಟ್ ಹಾಕೋದು. ಏನಾರ ಒಂದಕ್ಕೊಂದು ಹಾರಲೇ ಆಗ ಒಂದು ಅಲ್ಲ ನಿಗ ಕೇಳಿದ್ದು ಹೋದ್ರೆ ಅಲ್ಲ ಹೆಂಗೋ ಹಂಗೆ ಹೋದರೆ ಹೆಂಗ ಲೈನ್ ಬಿಟ್ಟು ಹೋಗು. ಅದರ ದಾರಿ ತಪ್ಪಿ ಹೋಗಲಡಿಯ ಟ್ರ್ಯಾಕು ಯಾವುದಕ್ಕೆ ನಮಗೆ ಯಾವುದು ಅದೇ ಆಯ್ಕು. ಈಗ ನಾವು ರವಿಯ ಪ್ರಕರಣದಲ್ಲಿ ಇಪ್ಪದು ಅದನ್ನೇ ಆಯ್ಕು. ಅದೇ ಅಪ್ಪದೆ ಅಂತೂ ಇದೀಗ ಶೈವ ಸಂಬಂಧವಾದಂಥ ಅದು ಈಗ ಪೂರ್ವಭಾಗ ಮೊಳಕಾಲು ಪೂರ್ವಭಾಗ ಅಲ್ಲದ ಸಾಧಾರಣ ಇಲ್ಲಿಂದ ಪೂರ್ವಭಾಗ ಇಕ್ಕಲ್ಲದ ಪೂರ್ವಪ್ರದೇಶೋ ವೃಷಭಸ್ಯ ಪಶ್ಚಾತ್ ಕೃಷೀವಲ ಕ್ಷೇತ್ರ ಸುರಮ್ಯ ಭೂಮಿ. ಆ ಭೂಮಿ ಬಂದದು ಈ ಏನಾದ್ರು ಋಣಕ್ಕೋ ಅಥವಾ ಸ್ತ್ರೀ ಮೂಲಕ ಹೋಗಿ ಹೆಂಗೆ ಬಂದದು ಆ ಪಾಲಪ್ಪ ಅದು ಬಂದದ ಹೆಂಗೆ ಹೇಳಿ. ಋಣ ಹೇಳಿದರೆ ಸಾಲ ಗಡಗಟ್ಟಿಂಗೆ ಅಥವಾ ಈ ಸ್ತ್ರೀ ಮೂಲವಾಗಿ ಹೇಳಿದರೆ ಮದುವೆಯಾಗಿ ಆ ವಿಭಾಗದಲ್ಲಿ ಸಂತಾನ ಇಲ್ಲದಿಪ್ಪ ನಮ್ಮ ಕುಟುಂಬಕ್ಕೆ ಒಂದು ಸ್ಥಿತಿ ಆದದು. ಇದೆರಡು ರೂಪದಲ್ಲಿ ಬಂದದ್ದು. ಒಂದು ಸಾಲ ಕಡಗಟ್ಟು, ಹಣ ಕೊಟ್ಟು ಸಕಾಲಕ್ಕೆ ಸಲ್ಲಿಸಲು ಆಗದ್ದೇ ಇಪ್ಪಾಗ ಆ ಭೂಮಿ ನಮ್ಮ ಕುಟುಂಬಕ್ಕೆ ಬಂದದ್ದು, ಮರುಳ ಕುಟುಂಬಕ್ಕೆ. ಯಾವ ರೀತಿ ಬಂದು ಬಂದಿದ್ದ ಅವ್ರ ಹತ್ರ ಕೇಳಿ. ಯಾರು ಜಯರಾಮಣ್ಣ ಈ ಮೊಳಕಾಲು ಭೂಮಿ ಮರುವಳ ಕುಟುಂಬಕ್ಕೆ ಬಂದದು. ಹಂಗಲ್ಲ, ಸಾಲಕ್ಕೆ ಭೂಮಿ ಬಂದದ್ದು. ಸಾಲ ಕೊಟ್ಟು ಈಗ ನಮ್ಮ ಕುಟುಂಬ ಯಾರಿಗಾರು ಸಾಲ ಕೊಡೋದು, ಭೂಮಿ ಅಡವು ಮಡಿಗೆ ಆ ಸಾಲ ಸಕಾಲಕ್ಕೆ ಸಲ್ಲಿಸಿದ್ದ ಇಪ್ಪಾಗ ಆ ಭೂಮಿ ನಮಗೆ ಬಂತು. ಹಾಗೆ ಆಗಿದೆ ಕಾಡಿ ಹಂಗೆ ವ್ಯವಹಾರಲ್ಲಿ ಬಂದ 1947ನೇ ಇಸವಿಲಿ ಇವು ಹೋಗಿ ಕೂದ್ದದಡಲ್ಲಿ ಅದು ಸಾಲಕ್ಕೆ ಬಂದ ಜಾಗ ಹೇಳಿ ಕಾಣ್ತು. ಏಲಮ್ಮಿಲ್ಲಿ ಎಂತದ್ದು ಅದು ಸಾಲವೇ. ಅವು ಸಾಲ ಮಾಡಿದ್ರೆ ನಾವು ಕಟ್ಟುವುದು. ಈಗ ಏಲಂ ಪಡ್ಕೊಂಬೋದಾಗಲ್ಲ, ಒಬ್ಬ ಸೋತಪ್ಪಗ ಅವನ ನಾವು ಹಣ ಕಟ್ಟಿ ನಾವು ತಕ್ಕೊಬೋದು. ಅದು ಕೂಡ ಸಾಲದಾರಿಲ್ಲೇ ಬಪ್ಪದು. ಅಷ್ಟೇ ಮಾಹಿತಿ ಇಪ್ಪದು ಈಗ ಅಲ್ಲ, ಅದು ಹಾಗೆ ಅದಕ್ಕಷ್ಟೇ. ಆ ರೀತಿ ಕುಟುಂಬಕ್ಕೆ ಬಂದ ಸೊತ್ತಲ್ಲಿ ಒಂದು ವಿಭಾಗ ಅಲ್ಲಿ ಹೋಗಿ ಕೂದದು. ಅವು ಮಾರಾಟ ಮಾಡುವಾಗ ಈ ಸ್ಥಿತಿ ಆದದ್ದು. ಈಗ ಅಂದದ ಕಲ್ಯ ಆ ದೈವಕ್ಕೆ ಎಂತ ಪರಿಹಾರ ಮಾಡಿದ್ದು? ಈಗ ಈ ಗುಡಿಗಟ್ಟಿಯಪ್ಪಗ ಮೂಲಸ್ಥಾನಕ್ಕೆ ಏನಾದ್ರು ಪರಿಹಾರ ಮಾಡಿದ್ದೋ ಅಥವಾ ಅಂತೆ ನಾವು ಅಲ್ಲಿ ಕಟ್ಟಿ ಮಾಡಿ ಈಗ ಅದರ ವಹಿಸ್ಕೊಂಡದವರು, ಅದರ ಪೂಜೆ ವಹಿಸ್ಕೊಂಡದವರು ನಮ್ಮವೇ.
ಅದಕ್ಕೆ ഇപ്പോൾ ಫಂಡ್ ಮಾಡಿ ಅಲ್ಲೇ ಮಡಗಿದ್ದು. ವಿನಿಯೋಗಕ್ಕೆ ಅಲ್ಲ ಎಂತ ಮಾಡಿದ್ದಿದ್ದವ್ರದೇ ಆ ಮೊದಲ 4 ಸೂತ್ರದ ಮನೆ ಮುರ್ದ ಮತ್ತೆ ಎಂತ ಮಾಡಿದ್ದು ಅಲ್ಲ ಉಯ್ಯಾಲ ಮಾತ್ರ ತೆಗೆದು ಉಯ್ಯಾಲನ ಮಾತ್ರ ತಗೊಂಡು ಅಲ್ಲೇ ಮಾಡಿದ್ದು. ಅದು ನಿಲ್ಲಕ್ಕಾದ 4 ಸೂತ್ರದಲ್ಲಿ ಅದ್ರ ಮತ್ತೊಂದು ಕಡೆಗೆ ಹೋದರೆ ಆ ಘನಸ್ಥಿತಿಗೆಲ್ಲೇನೆ ಈಗ 4 ಸೂತ್ರದ ಮನೆ ಇದ್ದು ಅಲ್ಲಿದ್ದಂಥ ಉಯ್ಯಾಲಕ್ಕೆ ಇದ್ದ ಘನಸ್ಥಿತಿಗೆ ಆ ಗುಡಿಯಲ್ಲಿ ಸಿಕ್ಕೋ. ಅವು ಹೇಳ್ತಾ ಇಪ್ಪದು ಅಶ್ವತ್ಥ ಮರದ ಕೆಳ ಗುಡಿಯ ಮಾಡಿ ಕರಾಡಸ್ಥರ ಆಚರಣೆಯಂತೆ ಅವು ಎಂತ ಹೇಳಿದ್ದವು ಅದರೆಲ್ಲವನ್ನು ಮಾಡಿದ್ದವಡ ಅದೇ ಮುನಿಯಂಗಳ ಜೋಯಿಷರ ಇದರಲ್ಲಿ ಅಲ್ಲ. ಈಗ ವಿಷಯ ಹೆಂಗೆ ಹೇಳಿದ್ದಾರೆ ಈಗ ಅದು ನಿಲ್ಲಕ್ಕಾದು 4 ಸೂತ್ರದ ಮನೇಲಿ ಅದು ಆ ಮೊದಲ ಹಳೆಯ ಪದ್ಧತಿ ಕ್ರಮ ಹಾಗೆ. ಅದಕ್ಕೆ ಆ ಊರಿಗೆ ಸಂಬಂಧಪಟ್ಟ ಪ್ರಧಾನ ಮನೆ ಅದಕ್ಕದು ಆ ಮನೆಯಲ್ಲಿ 4 ಸೂತ್ರದ ಮನೇಲಿ ಇದು ನಿಂಬದು ಈ ಉಯ್ಯಾಲು. ಹೊರತಾಗಿ ಈ ಒಂದು ಗುಡಿ ಮಾಡಿರೋದು ಕೇಳೋದು ಒಂದು ಆ ಘನಸ್ಥಿತಿಗೆ ಭಾರ. ಈಗ ಸಾಧಾರಣ ಒಂದು ನಿಂಬದು ಹಾಗೆ ಇದ್ದದಲ್ಲ 4 ಸೂತ್ರದ ಮನೇಲಿ ನಿಂಗಷ್ಟೇ ಒಂದು ದೈವದ ಗ್ರಾಮ ದೈವದ ಉಯ್ಯಾಲು. ಇದೀಗ ಒಂದು ಗುಡಿ ಕಟ್ಟಿ ಒಂದು ಅಲ್ಲಿ ಮಡಗಿದ ಸ್ಥಿತಿ ಅಪ್ಪದು. ಆ ಘನಸ್ಥಿತಿಗೆ ನಿಲ್ಲ ಗೌರವ ಅಲ್ಲದು ಅದು ಅದು ಆ ಮನೆಗಿಪ್ಪ ಗೌರವ ಇದರ ಮನೆತನದ ಗೌರವ ಅದು. ಈಗ ಅಲ್ಲೇನಾರು ಆವತ್ತಾ ಇದ್ದಿದ್ದರೆ ಏನಾರು ಬೆಳ್ಳಿಯ ಉಯ್ಯಾಲ ಮತ್ತು ಅಲ್ಲಿ ಸಮರ್ಪಣೆ ಮಾಡಿದಾಗ ದೋಷ ಪರಿಹಾರ ಹಾಕೊಳ್ಳಿ ಹಂಗೆ ನೋಡ್ಲಕ್ಕು. ಅದ್ರಿಗೆ ಅಲ್ಲಿ ಎಂತ ಆಗುತ್ತಿಲ್ಲ ಅದು ಜಟಾಧಾರಿಲಿಗೆ ಎಂತ ಆಗುತ್ತಿಲ್ಲ ಅಲ್ಲಿ. ಇದೆಲ್ಲ ರಾಜ್ಯ ದೈವ ಹಾಗೆ ದೈವ ಅಲ್ಲದ ಈ ಉಳ್ಳಾಕ್ಳು ಜಟಾಧಾರಿ ಮಲರಾಯಿ ಧೂಮಾವತಿ ಇದೆಲ್ಲ ರಾಜ್ಯ ದೈವ. ಅದು ಆ ಘನಸ್ಥಿತಿಗೆಲ್ಲ ನಿಗ್ಗಷ್ಟೇ ಘನಸ್ಥಿತಿಗಳೇ ಅದುವೇ ಚತುಶಾಲಾ ಗೃಹವಾಗಿದ್ದು ಆ ಚತುಶಾಲಾ ಗೃಹದಲ್ಲಿ ಕೆಲದಕ್ಕೆ ಮಾಳಿಗೆಯಲ್ಲಿ ಸ್ಥಿತಿ ಇದ್ದು ಕೆಲದಕ್ಕೆ ಕೆಳಗಿತ್ತು ಅದು 2 ಇದ್ದು. ಆ ಮನೆತನದ ಒಂದು ಘನಸ್ಥಿತಿಗೆ ಅದು. ಈಗ ಸಣ್ಣ ಒಂದು ಗುಡಿ ಮಾಡಿ ಅಲ್ಲಿ ಮಾಡಿದ್ದ ಈಗ ಅದು ಮರದ ಉಯ್ಯಾಲ ಮರದಲ್ಲ ಸಣ್ಣ ಕಿಕ್ಕು ತೊಟ್ಲಿನಾಗೆ ಇಷ್ಟಗೆ ಒಂದು ಫೀಟ್ರು ಅಲ್ಲ ಒಂದು ಕೋಲಿನ ಒಳಗೆ ಅದ ಹಂಗೆ ಅದು ಉಯ್ಯಾಲ ಅಷ್ಟೇ ಒಂದು ಕೋಲು ದೊಡ್ಡ ಉಯ್ಯಾಲ ದೊಡ್ಡದಿದ್ದ ಹಾಂ ಹಂಗಾರದು ದೊಡ್ಡ ತ್ರಿಶೂಲದ ಇತ್ತಡ ತ್ರಿಶೂಲ ಆಯುಧ ತ್ರಿಶೂಲದ ಅದಿರ್ತು ಅದು ಹಂಗಾರ ದೊಡ್ಡದದು ಅಲ್ಲ. ಕೆಲವುಗಳಲ್ಲಿ ಬರೀ ಸಣ್ಣ ಒಂದು ಕೋಲಿನಷ್ಟು ಉದ್ದದ ಉಯ್ಯಾಲು ಹೀಗೆ ನೇತಾಡಿಸೋ ಮಾತ್ರ ದೈವ ಸಂಕಲ್ಪಲ್ಲಿ ಆ ಘನಸ್ಥಿತಿಗೆ ಅದು. ಇದು ಕೆಲವುಗಳು 16 ಮನೆತನ ಇತ್ತು 16 ಮನೆತನ 4 8 16 ಕಡೆಯಲ್ಲಿ ಉಯ್ಯಾಲ ಇರುತ್ತೆ ಕೆಲವು ದೈವಕ್ಕೆ ಇದ್ದ ಜಾಗ ಇದ್ದು. ಈಗ ಮಲಾರು ಸಂಬಂಧ ಮಲರಾಯ ದೈವಕ್ಕಿದ್ದು ಅಲ್ಲೇ 16 ಮನೆತನ ಇದ್ದು 16 ಮನೆಯಲ್ಲೂ ಉಯ್ಯಾಲಿದ್ದು. ಈಗೆಲ್ಲ ಕೆಲವೆಲ್ಲ ಇದಾಯಿತು ಅದರ ದುರಿತಂಗ ಅನುಭವಿಸ್ತಾ ಇದ್ದವು. ಕೆಳದಿಕ್ಕೆ ಮೇಲೆ ಮಾಳಿಗೆಲಿತ್ತು ಈ ಚತುಶಾಲಾ ಮಾಳಿಗೆ ಮನೆ ಇತ್ತು. ಕೆಳ ಸಪರೇಟ್ ರೂಮು ಅದು ಉತ್ತರ ಮುಖವ ಆಗ್ನೇಯಲ್ಲಿ ಉತ್ತರ ಮುಖವ ಪೂರ್ವ ಮುಖವ ಉಯ್ಯಾಲು ಉತ್ತರ ಮುಖ ಉತ್ತರ ಮುಖ ಇಕ್ಕದು ಆಗ್ನೇಯಲ್ಲಿ ಬಂದ ಕೂಡಲೇ ಉತ್ತರಕ್ಕೆ ಅಲ್ಲ ನೋಡೋದು ಇಕ್ಕದು. ಹಾಗೆ ಇದೀಗ ಅದಕ್ಕೆ ಎಂತಾರು ಪರಿಹಾರ ಮಾಡಲಿ ಈಗ ನೋಡೋಕ್ಕಷ್ಟೇ. ಈಗ ಅಲ್ಲಿ ಯಾವುದೇ ಕಾರ್ಯ ಆಗದ ಕಾರಣ ಪರಿಹಾರ ಮಾಡಲೇ ಕಷ್ಟ. ಕುಟುಂಬಸ್ಥಾನಪತಿಯಾದ ಬುಧ ವ್ಯಯಸ್ಥಾನಲ್ಲಿ ಕುಟುಂಬಸ್ಥಾನಲ್ಲಿ ಗುರು. ಮತ್ತು ಈ ವಿಭಾಗದಲ್ಲಿ ಪ್ರತ್ಯೇಕ ದೇವಿ ಆರಾಧನೆ ಇದ್ದಲ್ಲಿ ಈಗ ದೇವಿ ನಿಂಗಳ ಕುಟುಂಬದ ದೇವಿ ಆರಾಧನೆ ಕುಟುಂಬ ದೇವಿ ಆರಾಧನೆ ಇದ್ದಾಳೆ ಪೆರಿಯಪ್ಪಾಡಿ ವಿಭಾಗದಲ್ಲಿ ಈಗ ಇಲ್ಲೇ
ವಾರ್ಷಿಕವಾಗಿ ದುರ್ಗಾ ಪೂಜೆಯೋ? ಹಾಂ, ದುರ್ಗಾ ಪೂಜೆ ಮಾಡ್ತೆ ವಾರ್ಷಿಕವಾಗಿ. ಅದೀಗ ಎಲ್ಲಿಯಪ್ಪ ಅದು? ಈಗ ಎಲ್ಲಿ ವಾಸ ಇಪ್ಪದು? ಹಿಂಗ ವಿಟ್ಲದ ಹತ್ರ. ಅದೀಗ ಕುಲಪುರೋಹಿತರ ದಿನಗೇನು ಮಾಡೋದು? ಗಣಪತಿ ಹೋಮ, ದುರ್ಗಾ ಪೂಜೆ, ಅಪ್ಪು ಈರುಳ್ಳಿಗ ಮಧ್ಯಾಹ್ನಕ್ಕ? ಹೆಚ್ಚಾಗಿ ಉದಿಯಪ್ಪ ಗಣಪತಿ ಹೋಮ ಮಾಡಿ ಈರುಳ್ಳಿಂಗ ದುರ್ಗಾ ಪೂಜೆ ಮಾಡೋದು. ಈರುಳ್ಳಿಗೆ ಮಾಡಿ ದುರ್ಗಾ ಪೂಜೆ, ಗಣಪತಿ ಹೋಮ ಆಗಲ್ಲ ಉದ್ಯಪ್ಪಗ. ಈರುಳ್ಳಿ ಚಂದ್ರ ಮಾತೃ ಸ್ಥಾನಪತಿ ದದರ್ದಾರಶಂ ಸಪ್ತಮೇ ಶೀತರಶ್ಮಿ ವಶಿತ್ವಂ ಭವೇದಧ್ವ ವಾಣಿಜ್ಯತೋಪಿ ರಥಸ್ತ್ರೀಜನೆ ಮೃಷ್ಟಭಗ್ಲಬ್ಧಚೇತಾ ಕೃಷ್ಣಪಕ್ಷೇ ವಿಪಕ್ಷ ಅಭಿಭೂತಾ. ಮತ್ತು ಸ್ತ್ರೀ ಸಂಬಂಧವಾಗಿ ದುಃಖವಂತ ಸಂಭವಿಸಿದಲ್ಲಿ ಹಿರಿಯರಿಗೆ, ಈ ಕುಟುಂಬಕ್ಕೆ ತಂದ ಸ್ತ್ರೀಯಕ್ಕೆ ಈ ಸ್ತ್ರೀ ಸಂಬಂಧ ವೇದನೆಗೂ ಎಲ್ಲ ಶಾಖೆಯಲ್ಲಿ ಇದ್ದಿದೆ ಅಲ್ಲಿ. ಅಲ್ಲ, ಬಂದ ಸ್ತ್ರೀಗೋಕ್ಕೆ ದುಃಖ, ಮನಕ್ಲೇಶಕ್ಕೋ ನೀಚಗ್ರಹೇ ಅಧಪತನಂ ಸ್ವವೃತ್ತೇ ನೀಚೆ ರಿಪುನಿಬೀಡನ ಅನ್ಯದೇಶಯಾನಂ ಪದಾಚಲನಂ ಧನಹಾನಿ ದೈನ್ಯೇ. ಅನ್ಯದೇಶಯಾನಂ ಈ ಊರು ಬಿಟ್ಟು ಉದ್ಯೋಗದಲ್ಲಿ ಹೋಯ್ತು ಇದಲ್ಲಿಗ. ಊರು ಬಿಟ್ಟು ನಮ್ಮ ಭಾರತ ಬಿಟ್ಟು ಅನ್ಯ ದೇಶ, ಹೊರದೇಶ. ಮತ್ತು ಹಿರಿಯರ ಕಾಲಲ್ಲಿ ಏನಾದ್ರು ಮನೆ ಬಿಟ್ಟು ಹೋಗಿ ಕಾಣದ ವ್ಯಕ್ತಿಗಿದ್ದು ಹೋಗಿ ಬಾರದಿದ್ದಂಥ ವ್ಯವಸ್ಥೆಯೋ? ಇಲ್ಲ. ಮೂಲ ಬಾಕಿ ಕವಲಿಲ್ಲ ಮರವಳ ಫ್ಯಾಮಿಲಿಯಲ್ಲಿ? ಅವರ ಮಗ. ಅಲ್ಲ ಹಂಗಲ್ಲ, ಊರು ಬಿಟ್ಟು ಹೋಗಿ ವ್ಯಕ್ತಿ ಕಾಣದ ಹಾಗೇನಾರ ಘಟನೆ ಇದ್ದಾಳೆ ಹಿರಿಯರ ಕಾಲಲ್ಲಿ. ಓಡಿ ಹೋದ, ಹೇಳದೆ ಹೋದ ಒಡ, ಅಡ್ರೆಸ್ ಇಲ್ಲಡ ಹಾಗೆ. ಅಜ್ಜನ ತಮ್ಮ ಅವು ಬೊಂಬೈಲಿ ಸೆಟ್ಲ್ ಆಯ್ತು, ಈಗಿಲ್ಲವು. ಅವರ ನಂತರ ಯಾವ ಪರಿಚಯ ಸಂಗತಿ ಗೊತ್ತಿಲ್ಲ. ಈಗ ಅವರ ಸಂಪರ್ಕವಿಲ್ಲ? ಇಲ್ಲ ಇಲ್ಲ. ಸಣ್ಣಜ್ಜ ಅದು ಊರು ಬಿಟ್ಟು ಹೋದ ಒಳ್ಳೆ ಎಂತ ಉದ್ಯೋಗಕ್ಕೆ ಹೋದ, ಎಂತ ವ್ಯಾಪಾರ, ಎಂತ ವ್ಯಾಪಾರ ಉದ್ಯೋಗ ಹಿಂಗೆ ಅದಕ್ಕೂ. ಇಲ್ಲಿದ್ದ ಆಸ್ತಿ ಎಲ್ಲ ಅವು ವಿಲೇವಾರಿ ಮಾಡಿದ್ದವು. ಓಕೆ, ಇಲ್ಲಿಂದ ಪಾಲು ಕೊಟ್ಟಿದ್ದು, ಅದರ ವಿಲೇವಾರಿ ಮಾಡಿದ್ದವು ಬೇಕಾದಂಗೆ. ಆನಂತರ ಒತ್ತಲಾಗಿ ಹೋದವರು ಮತ್ತೆ ಇತ್ತಲಾಗಿ ಎನ್ನ ಉಪ್ನಯನಕ್ಕೆ ಒಯ್ದವು 70ನೇ ಅದರ ನಂತರ ಇತ್ತಲಾಗಿ ನೋಡಿದ್ದಿಲ್ಲ. ಈಗ ಸಂಪರ್ಕವೇ ಇಲ್ಲ ಅಲ್ಲೀಗ. ವಂಶೈಕು ಅಲ್ಲದ ಸಂಪರ್ಕ ಇಲ್ಲ, ಗೊತ್ತಿಲ್ಲ. ಅವರ ಟಚ್ ಇಲ್ಲ, ಫೋನ್ ನಂಬರ್ ಇಲ್ಲ, ಯಾವುದು ಇಲ್ಲ. ಎಷ್ಟು ರೂಮರ್ ಇದ್ದಷ್ಟೇ. ಅಲ್ಲಿ ಇದ್ದವಳಿಗೆ ಹೊಂದಿದ್ದು ಅಲ್ಲದ. ಅತ್ಲಾಗಿ ಹೋಯ್ದವಳಿಗೆ ಹೊಂತಿದ್ದು. ಅವು ತೀರಿ ಹೋದ ಮೇಲೆ ಅವರ ಬೊಜ್ಜ ಇಲ್ಲಿ ಅಪ್ಪ ಮಾಡಿಸಿದ್ದು. ಅವೀಗ ಈ ಕುಲ ಆಚಾರ ಬಿಟ್ಟಿತ್ತಿದವ ಅದು ಗೊತ್ತಿಲ್ಲ, ಅವರ ಸಂಪರ್ಕವೇ ಇಲ್ಲದೆ. ಹಂಗಲ್ಲ, ಮದುವೆ ಅದೆಲ್ಲ ನಮ್ಮ ಅಲ್ಲ, ಅನ್ಯ ಜಾತಿ. ಅಂದ್ರಣ ಕಾಲಘಟ್ಟಕ್ಕೆ ಅದೆಲ್ಲ ಒಂದು ಸರಿಯಾದ ಇದಲ್ಲ. ಅಪ್ಪ ಅಪ್ಪ ಅಜ್ಜನ ತಮ್ಮ. ಅದೇ ಇದೆ ಮೊದಲಿಗೆ ಅವೆಲ್ಲ ಆ ವಿಚಾರದಲ್ಲಿ ತುಂಬಾ 20 ಸಮಯ ಅಲ್ಲದ. ಹಂಗೆ ಅದೇ ಅವರ ಬೊಜ್ಜವ ಇಲ್ಲಿ ಅಪ್ಪ ಮಾಡಿಸಿದ್ದಿಲ್ಲ. ರಾಮಚಂದ್ರನ ಅಪ್ಪನನ್ನುದೇ, ಪರಮೇಶ್ವರನ ಅನ್ನೋದೇ ಎನ್ನ ಕಲ್ಲರಗುಡಿ ಮಾವನನ್ನು ಕಳಿಸಿ ಗೋಕರ್ಣಲ್ಲಿ ಮಾಡಿಸಿ ಉತ್ತರ ಕ್ರಿಯೆ. ಅದಕ್ಕೆ ತೀರಿ ಹೋಗಿ ಕೂಡಲೇ ಗೊತ್ತಾಯ್ತಾ? ಟೆಲಿಗ್ರಾಮ್ ಟೆಲಿಗ್ರಾಮ್ ಇಂದ ಆ ಸಮಯ ಟೆಲಿಗ್ರಾಮ್ ಟೆಲಿಗ್ರಾಮ್. ಇದು ಮೊಬೈಲ್ ಇಲ್ಲ, ಮೊಬೈಲ್ ಇಲ್ಲ, ಫೋನ್, ಲ್ಯಾಂಡ್ ಫೋನೇ ಕಡಿಮೆ. ಅದೇ ಅದೇ ನಮ್ಮ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಪೇಟೆಗಳಲ್ಲಿ ಅಪ್ಪ ಟೆಲಿಗ್ರಾಮಿಂದ ಬಂದು ಅದು ಆಮೇಲೆ ಟೆಲಿಗ್ರಾಮ್ ಅದರಲ್ಲಿ 80ನೇ ಇಸವಿ ನಂತರ 80-90ರ ಆಸುಪಾಸಲ್ಲಿ ತಿರಿಯೋದು.
ಅಜ್ಜ ಇವರ ಸಣ್ಣಜ್ಜ ಸಣ್ಣಜ್ಜ. ಮಕ್ಕೋ ಇದ್ದರೂ ಅದೀಗ ಅವು ಆವಾಗ ಅನ್ಯ ಜಾತಿ ವಿವಾಹ ಆಗಿ ನಮ್ಮ ಕುಟುಂಬ ಹೇಳೋ ಸಂಪರ್ಕ ಇಲ್ಲೇ. ಮತ್ತೆ ಅವಕ್ಕಬ್ಬಾಗ ಏನಾದ್ರು ಭ್ರಷ್ಟತ್ವ ಕಲ್ಪಿಸಿದ್ದ ಆ ಸಂದರ್ಭಕ್ಕೆ ಹೇಳಿದ್ರೆ ಅವರ ಕುಟುಂಬದ ದೂರ ಬೇರೆ ಅವು ಬೇರೆ ಮದುವೆ ಆಯ್ದವು ಹೇಳಿಲ್ಲ ಗೊಂತಿಲ್ಲ ನಾ ಕಾಲದ್ದು ಭ್ರಷ್ಟತ್ವ ಆಳುಗ ಅದಕ್ಕೆ. ಅರೆ ಅನ್ನ ಉಪ್ನಯನಕ್ಕೆ ಬೈಂದು ಅವು ಅಜ್ಜ ಮಾತ್ರ ಬಂದದ್ದು. ಉಪ್ನಯನಕ್ಕೆ ಬೈಂದು ಕಾರಣ 78 79ನೇ ಇಸವಿಗೆ ಬೈಂದಿದ್ದು ಉಪನಯನಕ್ಕೆ. ಅಷ್ಟು ಗೊಂತಿದ್ದು ನನಗೆ ನೆನಪಿದ್ದು. ಅನಂತರ ಅನ್ನು ನೋಡಿದ್ದದಿಲ್ಲ. ನನ್ನ ಅಜ್ಜನೂ ಇತ್ತಿದ್ದು ಅಷ್ಟಪ್ಪ. ಅನಂತರ ಈಗ ಒಂದು 12 ವರ್ಷ ಮೊದಲು ಅವ ಮದುವೆ ಆದಲ್ಲಿ ಏನಾರು ಅಲ್ಲಿ ಅವರ ಹಿರಿಯಕ್ಕೆ ಕೋಪ ಇದ್ದದ ಅಲ್ಲಿ ಅಪ್ಪ ಇದ್ದವ ಅವರಪ್ಪ ಈಗ ನಿಂಗಳ ಅಜ್ಜನಪ್ಪ ಅಜ್ಜನಪ್ಪ ಅವು ಹೋದಿಪ್ಪಗಿತ್ತಿದ್ದವು. ಸಾಧಾರಣ ಅಜ್ಜನಪ್ಪ 68ನೇ ಇಸವಿಯವರೆಗೆ ಅದಲ್ಲಿ ಅಜ್ಜಂಗೆ ದುಃಖವೋ ಬೇಜಾರವಾಗಿ ಶಾಪ ಮಾಡಿದ್ದವಳಿ ಅದು ಗೊಂತು ಸಾಲ